Hello everyone, welcome to Padma Tech Tutor. Please do subscribe to my channel and click on the bell icon for more videos. Hey students, welcome back. So last video nalli ನಾನು ನಿಮಗೆ text file handling in a Python concept ಅಲ್ಲಿ text file binary file once ಅದನ್ನ ಹಂಗೆ ಹೇಳ್ತಾ ಹೋಗ್ತೀನಿ. Okay. So okay. So ನಾವೇನೇನ್ ನೋಡಿದ್ವಿ, text file, binary file and ಹಂಗಂದ್ರೆ ಏನು ಅಂತೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಲಾಸ್ಟ್ ವಿಡಿಯೋ ನಲ್ಲಿ ಇದೆ. ಇನ್ನ ಯಾರೆಲ್ಲ ನೋಡಿಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಸೊ ಓಪನಿಂಗ್ ಅ ಫೈಲು, ಸೊ ಅದಕ್ಕೆ ಯಾವ ತರ ಓಪನ್ ಮಾಡ್ತೀವಿ ಫೈಲ್ ನ, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಫೈಲ್ ಮೋಡ್ಸ್. ಸೊ ಯಾವ ಮೋಡ್ ಅಲ್ಲಿ ಮಾಡಿದ್ರೆ ನಮ್ಗೆ ಯಾವ ತರ ಫೈಲು ಆಕ್ಟ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದೆ. ಅಂಡ್ ಆಲ್ಸೋ ಕ್ಲೋಸಿಂಗ್ ಅ ಫೈಲ್ ಅಂಡ್ ಯೂಸಿಂಗ್ ಇಟ್ ವಿತ್ ಅ ಕ್ಲಾಸ್. ಸೊ ವಿತ್ ಕ್ಲಾಸ್ ಯೂಸ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್, MCQs ಯಾವ ತರ ಕೇಳ್ತಾರೆ, ಸೊ ಪ್ರತಿಯೊಂದನ್ನು ಕೂಡ ನಾನು ನನ್ನ ಲಾಸ್ಟ್ ವಿಡಿಯೋ ನಲ್ಲಿ ಡಿಸ್ಕಸ್ ಮಾಡಿದೆ. ಸೊ ಇನ್ನು ಯಾರೆಲ್ಲ ವಿಡಿಯೋನ ನೋಡಿಲ್ಲ, ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಫಸ್ಟ್ ನೀವು ಆ ವಿಡಿಯೋನ ನೋಡಿ, ಅದಾದ್ಮೇಲೆ ಬಂದು ನೀವು ಇಲ್ಲಿ ನೆಕ್ಸ್ಟ್ ವಿಡಿಯೋ ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ. ಅಂಡ್ ಈ ನಿಮ್ಗೆ ಏನ್ ಸೆಕೆಂಡ್ ಇಯರ್ ಪೋರ್ಷನ್ಸ್ ಇದೆ ಅದು ಒಂದ್ರಿಂದ ಇನ್ನೊಂದು ಕಾನ್ಸೆಪ್ಟ್ ಗೆ ಲಿಂಕ್ ಇರೋದ್ರಿಂದ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಂಡ್ ಯಾವ ವಿಡಿಯೋನು ಸ್ಕಿಪ್ ಮಾಡಿ ಓನ್ಲಿ ಕಾನ್ಸೆಪ್ಟ್ ವೈಸ್ ಹೋಗ್ಬೇಡಿ. ಸೊ ಪ್ರತಿ ಕಂಪ್ಲೀಟ್ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಯಾರೋ ನಂಗೆ ಮೆಸೇಜ್ ಹಾಕಿದ್ರು PDF ಫಾರ್ಮ್ ಬೇಕಾಗಿತ್ತು ಅಂತ. ಎಸ್, ನನ್ನ ಟೆಲಿಗ್ರಾಮ್ ಚಾನಲ್ ನ ನೀವು ಖಂಡಿತ ಜಾಯಿನ್ ಆದ್ರೆ ನಿಮ್ಗಲ್ಲಿ ಎಲ್ಲ ನಾನು ಏನೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ PDF ಇರುತ್ತೆ. ಅಂಡ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದಷ್ಟು ಟೆಸ್ಟ್ ಪೇಪರ್ ಗಳನ್ನು ಕೂಡ ನಾನು ಎಕ್ಸಾಂಪಲ್ ಮಾಡೆಲ್ ಪೇಪರ್ಸ್ ಕೂಡ ನನ್ನ ಚಾನಲ್ ನಲ್ಲಿ ನಾನು ಪಬ್ಲಿಷ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನ್ಯೂ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ. ಓಕೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ರೈಟಿಂಗ್ ಟು ಅ ಟೆಕ್ಸ್ಟ್ ಫೈಲ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಪ್ರೋಗ್ರಾಮ್. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾವ ತರ ಎಕ್ಸಿಕ್ಯೂಷನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ. ಸೊ ಏನ್ ಕಾನ್ಸೆಪ್ಟ್ ಇದು ರೈಟಿಂಗ್ ಟು ಅ ಟೆಕ್ಸ್ಟ್ ಫೈಲ್? ಆಲ್ರೆಡಿ ನಾನು ಟೆಕ್ಸ್ಟ್ ಫೈಲ್ ಅಂತ ಹೇಳ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಒಂದು ಫೈಲ್ ನ ನಾವು ಎಕ್ಸ್ಟೆನ್ಷನ್ .txt ಅಂತ ಸೇವ್ ಮಾಡಿ ನೇಮ್ ಕೊಟ್ಟು txt ಅಂತ ಕೊಟ್ರೆ, ಸೊ ಅದಾದ್ಮೇಲೆ ನಮ್ಗೆ ಇಲ್ಲಿ ಬರೆಯೋ ಡೇಟಾ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಹ್ಯೂಮನ್ ರೀಡಬಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಓಕೆ. ಸೊ ಹಾಗಿದೆ ರೈಟಿಂಗ್ ಟು ಅ ಟೆಕ್ಸ್ಟ್ ಫೈಲ್ ಅಂತ ಹೇಳಿದ್ರೆ, ಸೊ ಟೆಕ್ಸ್ಟ್ ಫೈಲ್ ಈ ಫೈಲ್ ಒಳಗಡೆ ನಾವೇನ್ ಮಾಡ್ತೀವಿ, ಯೂಸಿಂಗ್ ಅ ಪ್ರೋಗ್ರಾಮ್ ಡೇಟಾನ ರೈಟ್ ಮಾಡ್ತೀವಿ. Okay, so the write method in Python is used to write data into a file. ಏನ್ ಹೇಳಿ ಡೇಟಾನ ಇಲ್ಲಿ ಏನ್ ಮಾಡ್ತೀವಿ, ಬರಿತೀವಿ. Okay, it is commonly used with text or binary files and is available once the file is opened in a write ಅಥವಾ append mode or read write. ಸೊ ಏನಿಲ್ಲ ಹೇಳ್ತಾ ಈ ಸೆಕೆಂಡ್ ಪಾಯಿಂಟ್ ಮೀನಿಂಗ್ ಏನು ಅಂತ ಹೇಳಿದ್ರೆ, ಒನ್ಸ್ ಈಗ ನೀವು ಈ ಫೈಲ್ ನ ಓಪನ್ ಮಾಡ್ತಾ ಇದೀರಾ, ಈ ಫೈಲ್ ನ ನೀವು ಯಾವ ಪರ್ಪಸ್ ಅಲ್ಲಿ ಓಪನ್ ಮಾಡ್ಬೋದು ಅಂದ್ರೆ W ಪರ್ಪಸ್ ಅಲ್ಲಿ ಓಪನ್ ಮಾಡ್ಬೋದು, ರೈಟಿಂಗ್ ಪರ್ಪಸ್ ಅಷ್ಟೇ. ಸೊ ರೈಟಿಂಗ್ ಪರ್ಪಸ್ ಯಾವುದು, W ಓಪನ್ ಮಾಡ್ಬೋದು, ರೈಟ್ ಮೋಡ್ A ಮೋಡ್ ಅಲ್ಲಿ ಓಪನ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆರ್ ಪ್ಲಸ್ ಅಲ್ಲಿ ಏನಾಗುತ್ತೆ, ನಮ್ಗೆ ಪ್ಲಸ್ ಇರೋದ್ರಿಂದ ಬೋತ್ ರೀಡ್ ರೈಟ್ ಇರೋದ್ರಿಂದ ಈ ಮೆಥಡ್ ಅಲ್ಲಿ ನೀವ್ ಏನ್ ಮಾಡ್ಬೋದು, ಓಪನ್ ಮಾಡ್ಬೋದು. ಅದಾದ್ಮೇಲೆ W ಪ್ಲಸ್ ಅಲ್ಲೂ ಕೂಡ ನೀವ್ ಏನ್ ಮಾಡ್ಬೋದು, ಓಪನ್ ಮಾಡ್ಬೋದು. ಅದಾದ್ಮೇಲೆ A ಪ್ಲಸ್ ಅಲ್ಲಿ ಓಪನ್ ಮಾಡ್ಬೋದು. ಇದ್ ಬಿಟ್ರೆ ಇನ್ ಯಾವ ಮೋಡ್ ಅಲ್ಲೂ ಕೂಡ ನೀವು ಈ ಟೆಕ್ಸ್ಟ್ ಫೈಲ್ ಬೈನರಿ ಫೈಲ್ ಅಂತ ಬಂದ್ರೆ B ಅಂತ ಬಂದ್ಬಿಡುತ್ತೆ, RB WB AB ಅದು ನೆಕ್ಸ್ಟ್ ಬರುತ್ತೆ ಕಾನ್ಸೆಪ್ಟ್, ಅದನ್ನು ಕೂಡ ಹೇಳ್ತೀನಿ. ಸೊ ಟೆಕ್ಸ್ಟ್ ಫೈಲ್ ಕೊಟ್ಟಿರೋದ್ರಿಂದ ನಾವು ಇಷ್ಟು ಮೋಡ್ ಅಲ್ಲಿ ಯಾವ್ದು WAR ಪ್ಲಸ್ W ಪ್ಲಸ್ A ಪ್ಲಸ್ ಇಷ್ಟು ಮೋಡ್ ಅಲ್ಲಿ ಮಾತ್ರ ನಾವ್ ಏನ್ ಮಾಡ್ಬೋದು, ಫೈಲ್ ನ ಓಪನ್ ಮಾಡ್ಬೋದು. ಅಂಡ್ ಫೈಲ್ ನ ಅದೇ ಮೋಡ್ ಅಲ್ಲಿ ಓಪನ್ ಮಾಡಿದ್ರೆ ಮಾತ್ರ ನಾನು ಏನ್ ಮಾಡಕ್ ಆಗೋದು, ರೈಟ್ ಮಾಡಕ್ ಆಗೋದು. ಡಿಪೆಂಡಿಂಗ್ ಅಪಾನ್ ದ ಮೋಡ್, ಯಾವ ಫೈಲ್ ನ ನೀವು ಓಪನ್ ಮಾಡ್ತೀರಾ ಆ ಫೈಲು ಈ ಮೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ಮೋಡ್ ಕೊಡ್ತೀರಾ ಅದ್ರ ಮೇಲೆ ಅದೇನ್ ಮಾಡುತ್ತೆ, ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಿದು ಇದ್ರ ಮೇಲೆ ಯಾಕೆ ಮ್ಯಾಮ್ ಈ ಟೆಕ್ಸ್ಟ್ ಫೈಲ್ ಆಕ್ಟ್ ಮಾಡ್ಬೇಕು, ನಾವು ಓಪನ್ ಮಾಡೋ ಫೈಲ್ ಯಾಕೆ ಆಕ್ಟ್ ಮಾಡ್ಬೇಕಂತ ಹೇಳಿದ್ರೆ, ನನಗೇನ್ ಗೊತ್ತು ನೀನ್ ರೀಡಿಂಗ್ ಪರ್ಪಸ್ ಕೊಟ್ಟಿರ್ತೀಯಾ, ರೈಟಿಂಗ್ ಪರ್ಪಸ್ ಕೊಟ್ಟಿರ್ತೀಯಾ, ಯಾವ ತರ ನನ್ಗೇನಂತ ಗೊತ್ತು. ಸೊ ಹಾಗಾಗಿ ನಾನು W ಏನಾರ ಕೊಟ್ಟೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಅರ್ಥ ಆಗುತ್ತೆ ಪ್ರೀವಿಯಸ್ ಡೇಟಾ ಎರೇಸ್ ಆಗುತ್ತೆ, ಏನೋ ನೆಕ್ಸ್ಟ್ ನಾವೇನ್ ಡೇಟಾ ಕಂಟೆಂಟ್ ಕೊಡ್ತೀವಿ ಆ ಡೇಟಾ ಅಲ್ಲಿ ಎಂಟರ್ ಆಗುತ್ತೆ. A ಮೋಡಲ್ ಕೊಟ್ರೆ ಏನಾಗುತ್ತೆ, ಅಪೆಂಡ್ ಮೋಡ್ ಅಲ್ಲಿ ಸೊ ಪ್ರೀವಿಯಸ್ ಕಂಟೆಂಟ್ಸ್ ಹಾಗೆ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಆ ಡೇಟಾಸ್ ಆಡ್ ಹೋಗ್ತಾ ಇರುತ್ತೆ. ಅದೇ ತರ R ಪ್ಲಸ್ ಅಲ್ಲಿ ಏನಾಗುತ್ತೆ, W ಪ್ಲಸ್ ಅಲ್ಲಿ ಏನಾಗುತ್ತೆ ಅಂತ ನಾನು ಇವಾಗ ಪ್ರೋಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಅದನ್ನೇ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ,
ರೈಟ್ ಮೆಥಡ್, ಅದರಲ್ಲಿ 2 ಮೆಥಡ್ಸ್ ಬರುತ್ತೆ ರೈಟಿಂಗ್ ಟು ಅ ಟೆಕ್ಸ್ಟ್ ಫೈಲ್ ಅಲ್ಲಿ. ಒಂದು ರೈಟ್ ಮೆಥಡ್, ಇನ್ನೊಂದು ರೈಟ್ ಲೈನ್ಸ್ ಮೆಥಡ್. ಸೊ ಈ ರೈಟ್ ಮೆಥಡ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟ್ರಿಂಗ್ ನ ಆರ್ಗ್ಯುಮೆಂಟ್ಸ್ ಒಳಗಡೆ ಬರಿತೀವಿ. ಇಲ್ಲಿ ಬರ್ದಿದೀವಿ ನೋಡಿ ಎಕ್ಸಾಂಪಲ್ ಅಲ್ಲಿ. ಸೊ ರೈಟ್ ಮೆಥಡ್ ಯೂಸ್ ಮಾಡಿದೀನಿ. ಸೊ ಸ್ಟ್ರಿಂಗ್ ಬರ್ದಿದೀನಿ ಒಳಗಡೆ. ಸೊ ಆರ್ಗ್ಯುಮೆಂಟ್ ಒಳಗಡೆ ನಾನು ಇದನ್ನ ಆರ್ಗ್ಯುಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಬ್ರಾಕೆಟ್ ಒಳಗಡೆ ಬರೋದ್ರೆ ಇದನ್ನ ಆರ್ಗ್ಯುಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಬ್ರಾಕೆಟ್ಸ್ ಒಳಗಡೆ ನಾನು ಏನಾದ್ರು ಡಬಲ್ ಕೋಟ್ಸ್ ಒಳಗಡೆ ಬರಿತಾ ಇದೀನಿ ಅಂತ ಹೇಳಿದ್ರೆ ಅದನ್ನ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಫಸ್ಟ್ ಇಯರ್ ಅಲ್ಲಿ ನೀವು ಓದಿರ್ತೀರ. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಸ್ಟ್ರಿಂಗ್ ನ ಪಾಸ್ ಮಾಡ್ತೀನಿ ಆರ್ಗ್ಯುಮೆಂಟ್ಸ್ ಅಲ್ಲಿ. ಆದ್ರೆ ಇದು ನನಗೆ ರಿಟರ್ನ್ ಮಾಡ್ಬೇಕಾದ್ರೆ ಏನನ್ನ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಅಂದ್ರೆ ಈ ಸ್ಟ್ರಿಂಗ್ ಒಳಗಡೆ ನಾನು ಇಲ್ಲಿ ಪಾಸ್ ಮಾಡಿದೀನಲ್ವಾ, ಇದರಲ್ಲಿ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಅನ್ನೋದನ್ನ ನನ್ಗೆ ಏನ್ ಮಾಡುತ್ತೆ, ಅದು ರಿಟರ್ನ್ ಮಾಡುತ್ತೆ. ಓಕೆ, ಸೊ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ 3 ಪಾಯಿಂಟ್ ನೀವು ಇದ್ರಲ್ಲಿ ಕಲ್ತ್ಕೊಬೇಕು ಯಾವ್ದ್ರಲ್ಲಿ, ರೈಟ್ ಮೆಥಡ್ ಅಲ್ಲಿ. ಸೊ ಒನ್ ಇಸ್ ಅ ಸ್ಟ್ರಿಂಗ್ ನ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತೀವಿ ಅನ್ನೋದು ಒಂದು ಪಾಯಿಂಟ್. ಇನ್ನೊಂದು ಏನನ್ನ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಸೊ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ಅದೇನ್ ಮಾಡುತ್ತೆ, ರಿಟರ್ನ್ ಮಾಡುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಫಾರ್ MCQ ಏನಂತ ಹೇಳಿದ್ರೆ ನಾವೀಗ ಸ್ಲಾಶ್ ಎನ್ ಅಂತ ಕೊಟ್ಟಿದ್ದೀನಲ್ವಾ, ಸೊ ಸ್ಲಾಶ್ ಎನ್ ಕೂಡ ಅದು ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಯಾವ ತರ ಏನು ಅಂತ ಹೇಳಿ ನಿಮ್ಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ರೈಟಿಂಗ್ ಟು ಅ ಟೆಕ್ಸ್ಟ್ ಫೈಲ್ ಅಲ್ಲಿ ಮೇನ್ ಆಗಿ ನಮ್ಗೆ 2 ಮೆಥಡ್ ಬರುತ್ತೆ. ಒಂದು ರೈಟ್ ಮೆಥಡ್, ಇನ್ನೊಂದು ರೈಟ್ ಲೈನ್ಸ್ ಮೆಥಡ್. ಸೊ ಫಸ್ಟ್ ರೈಟ್ ಮೆಥಡ್ ಏನು ಅಂತ ಹೇಳ್ದೆ. ಸೊ ರೈಟ್ ಮೆಥಡ್ ಅಲ್ಲಿ ನಮ್ಗೆ ಏನಾಗುತ್ತೆ, ಸ್ಟ್ರಿಂಗ್ ನ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ಕೊಳ್ಳುತ್ತೆ. ಅಂಡ್ ನಮ್ಗೆ ರಿಟರ್ನ್ ಮಾಡ್ಬೇಕಾದ್ರೆ ಅದೇನೇನ ರಿಟರ್ನ್ ಮಾಡುತ್ತೆ, ಇಟ್ ರಿಟರ್ನ್ಸ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಓಕೆ ಮ್ಯಾಮ್, ಇದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ರಿಟರ್ನ್ ಮಾಡುತ್ತೆ. ಹಾಗಿದ್ರೆ ನನ್ನ ಟೆಕ್ಸ್ಟ್ ಫೈಲ್ ಕಂಟೆಂಟ್ ಒಳಗಡೆ ನಾನು ಏನ್ ಇಲ್ಲಿ ಹೆಲೋ ವರ್ಡ್ ಅಂತ ಬರ್ದಿನಿ, ಈ ಟೆಕ್ಸ್ಟ್ ನನ್ಗೆ ಫೈಲ್ ಒಳಗಡೆ ಹೋಗಿರುತ್ತಾ? ಎಸ್, ಖಂಡಿತ ಹೋಗಿರುತ್ತೆ. ಓಕೆ, ಸೊ ಖಂಡಿತ ಹೋಗಿರುತ್ತೆ. ಇವಾಗ ಇದನ್ನೇ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೊಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಅಲ್ಲೇನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಇಲ್ಲಿಂದ ದಯವಿಟ್ಟು ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ, ಯಾವ ತರ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬಿಫೋರ್ ಎಕ್ಸಿಕ್ಯೂಷನ್ ನಾವು ಡೆಸ್ಕ್ಟಾಪ್ ಅಲ್ಲಿ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಸೊ ಡೆಸ್ಕ್ಟಾಪ್ ಅಲ್ಲಿ ಹೋಗಿ ಜಸ್ಟ್ ನ್ಯೂ ಫೋಲ್ಡರ್ ಕೊಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ, ರಾಯರು. ಓಕೆ, ಸೊ ಈ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಆ ಫೋಲ್ಡರ್ ಒಳಗಡೆ ಒಂದು ನೋಟ್ ಪ್ಯಾಡ್ ನ ಸೇವ್ ಮಾಡ್ಬೇಕಾಗತ್ತೆ. ಸೊ ನೋಟ್ ಪ್ಯಾಡ್. ಓಕೆ, ಸೊ ನೋಟ್ ಪ್ಯಾಡ್ಗೆ ಹೋಗ್ಬಿಟ್ಟು ಒಂದು ಫೈಲ್ ನ ನಾನು ಎಲ್ಲಿ ಸೇವ್ ಮಾಡ್ತೀನಿ, ನನ್ನ ಫೋಲ್ಡರ್ ಏನ್ ಫೋಲ್ಡರು, ರಾಯರು ಅಂತ ಫೋಲ್ಡರ್ ಏನಿದೆ, ಸೊ ಆ ಫೋಲ್ಡರ್ ಒಳಗಡೆ ಅದನ್ನ ಸೇವ್ ಮಾಡ್ತೀನಿ. ಜಸ್ಟ್ ನೇಮು ಎಕ್ಸಾಂಪಲ್ ಅಂತ ಹೇಳಿ ಕೊಡ್ತೀನಿ. ಓಕೆ, ಸೊ ಡೈರೆಕ್ಟ್ ಆಗಿ ಸೇವ್ ಅಂತ ಹೇಳ್ಕೊಡ್ತೀನಿ. ಸೊ ನನಗೆ ಫೋಲ್ಡರ್ ಸೇವ್ ಆಗಿದೆ. ಓಕೆ, ಸೊ ಇದಾದ್ಮೇಲೆ ನಮ್ಗೆ ಈ ಫೋಲ್ಡರ್ ನ ಆಕ್ಸೆಸ್ ಪರ್ಮಿಷನ್ ಮಾಡ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಎಕ್ಸಿಕ್ಯೂಟ್ ಆಗಲ್ಲ, ರೈಟ್ ಆಗಲ್ಲ ಕರೆಕ್ಟ್ ಆಗಿ. ಅದನ್ನ ಮಾಡ್ಕೊಬೇಕಂತ ಹೇಳಿದ್ರೆ ಆ ಫೋಲ್ಡರ್ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಮೋರ್ ಆಪ್ಷನ್ಸ್ ಹೋಗಿ ಇಲ್ಲಿ ಗಿವ್ ಆಕ್ಸೆಸ್ ಅಂತ ಇದೆ. ಸೊ ಅಲ್ಲಿ ಹೋದ್ರೆ ನಿಮ್ಗೆ ಸ್ಪೆಸಿಫಿಕ್ ಪೀಪಲ್ ಅನ್ನೋದಿದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಎವ್ರಿ ಒನ್ಗೆ ಆಕ್ಸೆಸ್ ಕೊಡಿ, ಆಡ್ ಅಂತ ಕೊಟ್ಟು ಇಲ್ಲಿ ನೀವು ಅದನ್ನ ರೀಡು ರೈಟ್ 2 ಪರ್ಪಸ್ಗೂ ಆ ಫೈಲ್ ನ ಮಾಡ್ಕೊಂಡು ಶೇರ್ ಕೊಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೊಂದು ಲಿಂಕ್ ಬರುತ್ತೆ, ಆ ಲಿಂಕ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಡನ್ ಕೊಡಿ. ಓಕೆ, ಇವಾಗ ನಿಮ್ಮ ಹತ್ರ ಲಿಂಕ್ ಕಾಪಿ ಇದೆ. ಸೊ ಇವಾಗ ನಾನು ಅದನ್ನ IDLE ನಲ್ಲಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾನು ಈ ರೈಟ್ ಮೋಡ್ ನ ನಿಮ್ಗೆ ಇಂಟರಾಕ್ಟಿವ್ ಮೋಡ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಇಂಟರಾಕ್ಟಿವ್ ಮೋಡ್ ಅಲ್ಲೇ ನಿಮ್ಗೆ ಇದನ್ನ ಎಕ್ಸಿಕ್ಯೂಷನ್ ತೋರಿಸ್ತಾ ಇದ್ದೀನಿ. ಸೊ ಪೇಸ್ಟ್ ಮಾಡ್ಕೊಂತಾ ಇದೀನಿ, ಓಪನ್ ಮಾಡಿ ಫೈಲ್ ನ. ಸೊ ಇಲ್ಲಿಂದ ನನಗೆ ಕಂಟೆಂಟ್ಸ್ ಗಳು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದನ್ನ ಡಿಲೀಟ್ ಮಾಡ್ತೀನಿ. ಜಸ್ಟ್ ಪಾತ್ ಸೆಟ್ ಮಾಡ್ಕೊಂತಾ ಇದೀನಿ ಅಷ್ಟೇ ಇಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಡಬಲ್ ಕೋಟ್ ಕಾಮ ಯಾವ ಮೋಡಲ್ ಓಪನ್ ಮಾಡಿದೀನಿ ಫೈಲ್ ನ, W ಮೋಡಲ್ ಫೈಲ್ ನ ಓಪನ್ ಮಾಡಿದೀನಿ. ಓಕೆ, ಸೊ ಅದಾದ್ಮೇಲೆ ಎಂಟರ್ ಕೊಟ್ಟೆ. ಸೊ ರೈಟ್ ಮಾಡ್ತಾ ಇದೀನಿ ಆ ಟೆಕ್ಸ್ಟ್ ಫೈಲ್ ಒಳಗಡೆ ಏನ್ ಕಂಟೆಂಟ್ ನ ನಾನು ರೈಟ್ ಮಾಡ್ಬೇಕು ಅಂತ ಹೇಳಿ. ಸೊ ಹೆಲೋ ರಾಯರು ಅಂತ ಹೇಳಿ ಕೊಡ್ತಾ ಇದೀನಿ. ಓಕೆ, ಸೊ /n ಕೊಡೋಣ, ಬಿಕಾಸ್ /n ಅನ್ನ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದೀನಲ್ವಾ. ಸೊ ಯಾವ ತರ ಕೌಂಟ್ ಮಾಡಿ ಇವಾಗ ಇದನ್ನ. ಸೊ ಇದು 0th ಪೊಸಿಷನ್ 1 2 3 4 5 6 7 8 9 10 11 12 13. ಸೊ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ನನಗಿಲ್ಲಿ? ಸೊ 13 ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಕರೆಕ್ಟ್.
ಸೊ ಇವಾಗ ಇದು ಫೈಲ್ ಅಲ್ಲಿ ರೈಟ್ ಆಗಿರುತ್ತಾ? ನೋ. ಓಕೆ, ಸೊ ಫೈಲ್ ಅಲ್ಲಿ ರೈಟ್ ಆಗಿರಲ್ಲ. ಬೇಕಾದ್ರೆ ನೀವು ನೋಡ್ಬೋದು. ಸೊ ಫೈಲ್ ನ ಓಪನ್ ಮಾಡ್ತಾ ಇದ್ದೀನಿ. ಫೈಲ್ ನ ಓಪನ್ ಮಾಡಿದ್ರೆ ನಿಮ್ಗಿದು ರೈಟ್ ಆಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಆ ಆನ್ಸರ್ ನಮ್ಗೆ ಬಫರ್ ಅಲ್ಲಿ ಕೂತಿರುತ್ತೆ. ಒನ್ಸ್ ವಿ ಕ್ಲೋಸ್ ದ ಫೈಲ್, ಎಫ್ ಡಾಟ್ ಕ್ಲೋಸ್, ಒನ್ಸ್ ವಿ ಕ್ಲೋಸ್ ದ ಫೈಲ್, ಆ ಬಫರ್ ಇಂದ ಫೆಚ್ ಆಗಿ ನನಗೆ ಕಂಟೆಂಟ್ ಏನಾಗುತ್ತೆ, ನನ್ನ ಫೈಲ್ ಒಳಗಡೆ ಬರುತ್ತೆ. ಸೊ ಇವಾಗ ಇದನ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಕಂಟೆಂಟ್ ರೈಟ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇವಾಗ ಇದನ್ನ ನಾನು ಓವರ್ ರೈಟ್ ಮಾಡೋಣ. ಓಕೆ, ಸೊ ಡಬ್ಲ್ಯೂ ಅಂತ ಹೇಳಿದ್ರೆ ಡಬ್ಲ್ಯೂ ಮೋಡಲ್ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ಗೆ ಏನಾಗುತ್ತೆ ಅಂತ ಹೇಳಿದೀನಿ, ಓವರ್ ರೈಟ್ ಆಗುತ್ತೆ ಅಂತ ಹೇಳಿದೀನಿ, ಹೌದಲ್ವಾ? ಸೊ ಇವಾಗ ಫೈಲ್ ನ ಹಂಗೆ ಜಸ್ಟ್ ಕ್ಲೋಸ್ ಆಗಿದೆ. ಇವಾಗ ಇದನ್ನ ಅಗೇನ್ ನಾನು ಫೈಲ್ ನ ಓಪನ್ ಮಾಡ್ತಾ ಇದ್ದೀನಿ. ಎಫ್ ಇಸ್ ಈಕ್ವಲ್ ಟು ಓಪನ್ ಅಂತ ಕೊಟ್ಟು ಡಬಲ್ ಕೋಟ್ ಕಂಟ್ರೋಲ್ ವಿ ಅಂದ್ರೆ ಪಾತ್ ನ ಸೇಮ್ ಇಲ್ಲೇ ಮೇಲ್ಗಡೆನೆ ಇದೆಯಲ್ಲ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂಡ್ರು ನಡೆಯುತ್ತೆ. ಅಗೇನ್ ಇದನ್ನ ಡಬಲ್ ಕೋಟ್ ಹಾಕಿ ಅಗೇನ್ ಡಬ್ಲ್ಯೂ ಮೋಡಲ್ ಫೈಲ್ ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಎಫ್ ಡಾಟ್ ರೈಟ್ ಅಂತ ಕೊಟ್ಟು ಟೆಕ್ಸ್ಟ್ ಕೊಡ್ಬೇಕು. ಐ ಲವ್ ರಾಘವೇಂದ್ರ ಅಂತ ಕೊಟ್ಟೆ. ಓಕೆ, ಸೊ ಸ್ಲಾಶ್ ಎನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಏನು ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳಿ ಕೌಂಟ್ ಮಾಡ್ಬೋದಾ? ಸೊ 0 1 2 3 4 5 6 7 8 9 10 11 12 13 14 15 16 17 18 19. ಸೊ 19 ಬರುತ್ತಾ ನೋಡೋಣ. ಓಕೆ, ಎಸ್, ನಾವು ತಪ್ಪು ಮಾಡಿದ್ರು ಸಿಸ್ಟಮ್ ತಪ್ಪು ಮಾಡಲ್ಲ. ಓಕೆ, ಸೊ ಇವಾಗ ಅಗೇನ್ ರೈಟ್ ಆಗಿರಲ್ಲ, ಓವರ್ ರೈಟ್ ಆಗಿರಲ್ಲ, ಎಫ್ ಡಾಟ್ ಕ್ಲೋಸ್ ಅಂತ ಕೊಡ್ಬೇಕು. ಸೊ ಈಗ ಬಫರ್ ಇಂದ ಅದು ಫೆಚ್ ಆಗಿ ನನ್ನ ಫೈಲ್ ಅಲ್ಲಿ ಹೋಗಿರುತ್ತೆ. ಸೊ ಇವಾಗ ನೀವು ಫೈಲ್ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಏನ್ ರೈಟ್ ಆಗಿದೆ? ಸೊ ಐ ಲವ್ ರಾಯರು. ಪ್ರೀವಿಯಸ್ ನಂಗ ಫೈಲ್ ಒಳಗಡೆ ಏನಿತ್ತು? ಹೆಲೋ ರಾಯರು ಅಂತ ಇತ್ತು. ಸೊ ಇವಾಗ ಅದೇನಾಗಿದೆ? ಓವರ್ ರೈಟ್ ಆಗಿದೆ. ಹೆಂಗೆ ಓವರ್ ರೈಟ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಕರ್ಸರ್ ಎಲ್ಲಿದೆ? ಈ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ ಇದೆ. ಓಕೆ, ಸೊ ಈ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ ಯಾಕಿದೆ ಅಂತ ಹೇಳಿದ್ರೆ ನೀನ್ ನೆಕ್ಸ್ಟ್ ಏನೇ ಕಂಟೆಂಟ್ ನ ರೈಟ್ ಮಾಡಿದ್ರು ಕೂಡ ಅದು ಎಲ್ಲಿಂದ ರೈಟ್ ಆಗುತ್ತೆ? ಸ್ಟಾರ್ಟಿಂಗ್ ಇಂದಾನೆ ರೈಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಡಬ್ಲ್ಯೂ ಮೋಡಲ್ ನೀವು ಫೈಲ್ ನ ಓಪನ್ ಮಾಡಿದ್ರೆ ಅದೇನಾಗುತ್ತೆ? ಓವರ್ ರೈಟ್ ಆಗುತ್ತೆ. ಓಕೆ, ಸೊ ಇದನ್ನ ಇವಾಗ ನಾನು ಡಬ್ಲ್ಯೂ ಪ್ಲಸ್ ಮೋಡಲ್ ಓಪನ್ ಮಾಡ್ತೀನಿ. ಯಾವ್ದ್ರಲ್ಲಿ? ಡಬ್ಲ್ಯೂ ಪ್ಲಸ್ ಮೋಡಲ್ ಏನಾಗುತ್ತೆ ನೋಡೋಣ. ಸೊ ಎಫ್ ಇಸ್ ಈಕ್ವಲ್ ಟು ಓಪನ್, ಅಗೇನ್ ಇದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನನಗೆ ಕಂಟೆಂಟ್ಸ್ ಬೇಡ, ಡಬಲ್ ಕೋಟ್ ಕೊಡೋಣ. ಸೊ ಇವಾಗ ಯಾವ ಮೋಡಲ್ ಓಪನ್ ಮಾಡ್ತೀನಿ ಅಂತ ಹೇಳಿದೆ? ಡಬ್ಲ್ಯೂ ಪ್ಲಸ್ ಮೋಡಲ್. ಏನಾಗುತ್ತೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ. ಓಕೆ, ಸೊ ಏನಂತ ಎರರ್ ಬಂತು? ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ. ಸೊ ಕರೆಕ್ಟ್ ಆಗಿ ಪಾತ್ ನ ನಾನು ಸೆಟ್ ಮಾಡಿಲ್ಲ ಅಂತ ಆಯ್ತು. ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡೋಣ. ಓಕೆ, ಕಾಪಿ ಪೇಸ್ಟ್. ಸೊ ಇವಾಗ ನನಗೆ ಸೆಟ್ ಆಗಿದೆ ಪ್ಲಸ್. ಸೊ ನಿಮ್ಗೆ ಎರರು ಕೂಡ ಅಲ್ಲೇ ತೋರಿಸ್ಬಿಡುತ್ತೆ. ಓಕೆ, ಸೆಟ್ ಆಯ್ತು. ಸೊ ಎಫ್ ಇಸ್ ಈಕ್ವಲ್ ಟು ಎಫ್ ಡಾಟ್ ರೈಟ್. ಇವಾಗ ಕಂಟೆಂಟ್ ನ ಚೇಂಜ್ ಮಾಡ್ಬೇಕು ನಾನು. ಏನಂತ ಕೊಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಐ. ಸೊ ಪ್ರೀವಿಯಸ್ ಕಂಟೆಂಟ್ ಏನಿದೆ? ಐ ಲವ್ ಅಂತ ಇದೆ ಅಲ್ವಾ? ಸೊ ನಾನು ಹೆಲ್ಲೋ ಅಂತ ಹೇಳಿ ಕೊಡ್ತೀನಿ. ಓಕೆ, ಅಷ್ಟೇ. ಹೆಲ್ಲೋ ಅಂತ ಕೊಟ್ಟು ಕ್ಲೋಸ್ ಮಾಡ್ತಾ ಇದೀನಿ. ಸೊ ಎಂಟರ್. ಸೊ 5 ಕ್ಯಾರೆಕ್ಟರ್ಸ್ ಇದೆ. ಫೈನ್, ಎಫ್ ಡಾಟ್ ಕ್ಲೋಸ್ ಮಾಡಿದೆ. ಸೊ ನೋಡ್ಕೊಳ್ಳಿ ಇವಾಗ ಔಟ್ಪುಟ್ ಏನಾಗಿರುತ್ತೆ ಅಂತ ಹೇಳಿ. ಫೈಲ್ ಕಂಟೆಂಟ್ಸ್ ಇದು ನಂಬರ್ ಆಫ್ ಏನು ಕ್ಯಾರೆಕ್ಟರ್ಸ್ ನ ರಿಟರ್ನ್ ಮಾಡ್ತಾ ಇದೆ, ಅದ್ ತೊಂದ್ರೆ ಇಲ್ಲ. ಅದೇ ಫೈಲ್ ಅಲ್ಲಿ ಸೇವ್ ಆಗ್ತಾ ಇದೆಯಲ್ಲ ಅದು ನಮ್ಗೆ ನೀವು ಡಿಫ್ರೆನ್ಸ್ ನೋಡ್ಕೋಬೇಕಾಗಿರೋದು. ಅದನ್ನ ಓಪನ್ ಮಾಡಿದ್ರೆ ನನ್ಗೆ ಏನಾಗಿದೆ? ಹೆಲ್ಲೋ. ಡಬ್ಲ್ಯೂ ಮೋಡಲ್ ನೀವು ಓಪನ್ ಮಾಡಿದ್ರೆ ನನಗೆ ಕಂಪ್ಲೀಟ್ ಏನಾಗುತ್ತೆ? ಪ್ರೀವಿಯಸ್ ಡೇಟಾಸ್ ಎರೇಸ್ ಆಗತ್ತೆ.
ಡಬ್ಲ್ಯೂ ಮೋಡ್ ಆದ್ರೂ ಓಕೆ, ಡಬ್ಲ್ಯೂ ಪ್ಲಸ್ ಆದ್ರೂ ಓಕೆ. ಸೊ ಇವಾಗ ಇದನ್ನೇ ನಾನು ಏನ್ ಮಾಡ್ತೀನಿ, ಆರ್ ಪ್ಲಸ್ ಅಲ್ಲಿ ಓಪನ್ ಮಾಡ್ತೀನಿ. ಓಕೆ, ಸೊ ಹೊಸದೇ ತಗೊಂಡ್ಬಿಡ್ತೀನಿ. ಐಡಿಯಲ್ಲಿ ಎಫ್ ಇಸ್ ಈಕ್ವಲ್ ಟು ಓಪನ್ ಕಂಟ್ರೋಲ್ ವಿ. ಸೊ ಇಲ್ಲೇ ಇತ್ತಲ್ಲ, ಇದನ್ನೇ ತಗೊಳ್ಳೋಣ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಆರ್ ಪ್ಲಸ್ ತಗೊಬಹುದು ಅಂತ ಹೇಳಿದ್ನಲ್ಲ, ಬಿಕಾಸ್ ಪ್ಲಸ್ ಅಂತ ಹೇಳಿದ್ರೆ ಬೋತ್ ರೀಡ್ ಅಂಡ್ ರೈಟ್. ಓಕೆ, ಎಂಟರ್ ಕೊಟ್ಟೆ. ಸೊ ಎಫ್ ಡಾಟ್ ರೈಟ್ ಅಂತ ಕೊಟ್ಟು ಇವಾಗ ಏನಾದ್ರೂ ಟೆಕ್ಸ್ಟ್ ಬರಿಬೇಕಲ್ಲ, ಗುಡ್ ಅಲ್ಲ ಹೆಲೋ ಅಂತ ಬರ್ತಿದ್ದೆ ಅಲ್ವಾ, ಐ ಲವ್ ಅಂತ ಕೊಡ್ತೀನಿ ಅಷ್ಟೇ. ಓಕೆ, ಸೊ ಇವಾಗ ಕಂಟೆಂಟ್ಸ್ ಇನ್ ಜಾಸ್ತಿ ಕೊಟ್ರೆ ಆಗತ್ತೆ, ಹಾಯ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾಗಿ 2 ಕ್ಯಾರೆಕ್ಟರ್ಸು ಎಫ್ ಡಾಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಪ್ರೀವಿಯಸ್ ನಲ್ಲಿ ನನಗೆ ಇವಾಗ ಏನಿದೆ, ಹೆಲೋ ಅನ್ನೋದು ಒಂದು ಕಂಟೆಂಟ್ ಇತ್ತು. ಇವಾಗ ನಾನು ಜಸ್ಟ್ ಹಾಯ್ ಅಂತ ಕೊಡ್ತಾ ಇದ್ದೀನಿ. ಅದನ್ನ ಆರ್ ಪ್ಲಸ್ ಮೋಡಲ್ ಓಪನ್ ಮಾಡ್ತಾ ಇದ್ದೀನಿ. ಆರ್ ಪ್ಲಸ್ ಮೋಡಲ್ ಓಪನ್ ಮಾಡಿದಾಗ ನನ್ನ ಕಂಟೆಂಟ್ಸ್ ಏನಾಗತ್ತೆ ಅಂತ ಹೇಳಿದ್ರೆ, ಜಸ್ಟ್ ಓವರ್ ರೈಟ್ ಆಗತ್ತೆ. ನೋಡಿ ಯಾವ ತರ ಅಂತ ಹೇಳಿದ್ರೆ, ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನಾನು ಎಂಟರ್ ಮಾಡ್ತೀನಿ, ಅಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಪ್ಲೇಸ್ ಮಾತ್ರ ತಗೊಳುತ್ತೆ. ಸೊ ಮಿಕ್ಕಿದನ್ನ ಟೆಕ್ಸ್ಟ್ ಗಳನ್ನ ಹಂಗೆ ಇಟ್ಟಿರತ್ತೆ. ನೋಡಿ ಇಲ್ಲಿ HELLO ಅಂತ ಇತ್ತು, ಇವಾಗ ನಾನು ಹಾಯ್ ಅಂತ ಕೊಟ್ಟೆ. ಸೊ ಬರೀ 2 ಕ್ಯಾರೆಕ್ಟರ್ ಮಾತ್ರ ಓವರ್ ರೈಟ್ ಆಗಿದೆ, ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ನನ್ಗೆ ಏನಾಗ್ತಾ ಇದೆ, ಹಂಗೆ ಆಗ್ತಾ ಇದೆ. ಓಕೆ, ಐ ಥಿಂಕ್ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಡಬ್ಲ್ಯೂ ಮೋಡಲ್ ನಾನು ಏನಾದ್ರು ಆ ಫೈಲ್ ನ ಓಪನ್ ಮಾಡಿದ್ರೆ, ಅದು ಕಂಪ್ಲೀಟ್ ಪ್ರೀವಿಯಸ್ ಡೇಟಾನ ಏನ್ ಮಾಡ್ತಾ ಇದೆ, ಎರೇಸ್ ಮಾಡ್ತಾ ಇದೆ. ಅದೇ ಆ ಫೈಲ್ ನ ನಾನು ಏನಾದ್ರು ಯಾವ್ದ್ರಲ್ಲಿ ಓಪನ್ ಮಾಡಿದ್ರೆ, ಡಬ್ಲ್ಯೂ ಪ್ಲಸ್ ಅಲ್ಲಿ ಓಪನ್ ಮಾಡಿದ್ರು ಕೂಡ ಪ್ರೀವಿಯಸ್ ಕಂಟೆಂಟ್ಸ್ ಎಲ್ಲ ಎರೇಸ್ ಆಗ್ತಾ ಇದೆ. ಅದೇ ಆ ಫೈಲ್ ನ ನಾನು ಆರ್ ಅಲ್ಲಿ ಓಪನ್ ಮಾಡಿದ್ರೆ ನನಗೆ ಏನಾಗುತ್ತೆ, ಸೊ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ನೀನು ಎಂಟರ್ ಮಾಡ್ತೀಯಾ, ಅಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಮಾತ್ರ ಅದೇನಾಗುತ್ತೆ, ಓವರ್ ರೈಟ್ ಆಗತ್ತೆ. ಓಕೆ, ಸೊ ಐ ಥಿಂಕ್ ಎಲ್ರಿಗೂ ಈ ರೈಟ್ ಮೆಥಡ್ ಏನಿದೆ, ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಹೇಳಿ ನಾನು ಅಸ್ಯೂಮ್ ಮಾಡ್ತೀನಿ. ಸೊ ಯಾರಿಗಾರ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅಗೇನ್ ಪ್ಲೀಸ್ ದಯವಿಟ್ಟು ವಿಡಿಯೋನ ಪ್ರೀವಿಯಸ್ ಮತ್ತೆ ಹೋಗಿ ನೋಡಿ, ಆಮೇಲೆ ನೀವು ವಿಡಿಯೋನ ಕಂಟಿನ್ಯೂ ಮಾಡಿ. ಓಕೆ, ಸೊ ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ. ಇದು ಕಾನ್ಸೆಪ್ಟ್ ಏನಿದೆ, ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಈ ಎಕ್ಸಿಕ್ಯೂಷನ್ ಯಾವ ತರ ನಾನು ಹೇಳ್ಕೊಟ್ಟೆ, ಆ ಮೆಥಡ್ ಏನು ಫಾಲೋ ಮಾಡೋದು ಹೇಳ್ಕೊಟ್ಟೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಯಾವ ತರ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಖಂಡಿತ ನಾನು ರೈಟ್ ಲೈನ್ಸ್ ಕಾನ್ಸೆಪ್ಟ್ ಅನ್ನ ಮಾಡ್ತೀನಿ. ಅಂಡ್ ಇನ್ನು ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಜಾಯಿನ್ ಆಗಿ. ಸೊ ಜಾಯಿನ್ ಆದ್ರೆ ಮಾತ್ರ ನೀವು ನನ್ನ ಏನು PDF ಫೈಲ್ ಇದೆ, ಇದು ಸೊ ನೋಟ್ಸ್, ಇದನ್ನ ನೀವು ತಗೊಬಹುದು. ಅಂಡ್ ನಾನು ಇನ್ನೊಂದಷ್ಟು ರಿಟರ್ನ್ ನೋಟ್ಸ್ ನಾನು ನನ್ನ ಸ್ಟೂಡೆಂಟ್ಸ್ ಬರ್ಸಿರೋ ರಿಟರ್ನ್ ನೋಟ್ಸ್ ಕೂಡ ಸ್ಕ್ಯಾನ್ ಮಾಡಿ ನಾನು ನನ್ನ ಚಾನಲ್ ನಲ್ಲಿ, ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕ್ತೀನಿ. ಅಂಡ್ ಥ್ರೂ ಕೆಲವರು ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿದ್ರು, ಖಂಡಿತ ನಾನು ಅವ್ರಿಗೆಲ್ಲ ರಿಪ್ಲೈ ಮಾಡಿ ಅವ್ರವ್ರ ಡೌಟ್ಸ್ ನ ಕ್ಲಿಯರ್ ಮಾಡಿದೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ನೀವೇನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಪ್ಲೀಸ್ ಡೂ ಶೇರ್. ಸೊ ಯಾರೆಲ್ಲ ಸೆಕೆಂಡ್ PUC ಮಕ್ಕಳಿದ್ದಾರೆ, ದಯವಿಟ್ಟು ಅವರಿಗೆಲ್ಲರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹ್ಯಾವ್ ಅ ನೈಸ್ ಡೇ.